ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಬೆಳಿಗ್ಗಿಂದ ಯಾವುದೇ ವಿಡಿಯೋನ ಕ್ಯಾಪ್ಚರ್ ಮಾಡಿಲ್ಲ. ಯಾಕೆ ಗೊತ್ತಾ, ನಾನು ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಬೇಕಿತ್ತು. ತುಂಬ ಬ್ಯುಸಿ ಇದ್ದೆ. ಮನೆ ಕೆಲಸ ತುಂಬ ಇತ್ತು. ಅಡುಗೆ ಒಂದು ಕೆಲಸ ಮಾಡೋದಿಲ್ಲ ಇವತ್ತು. ಯಾಕೆ ಗೊತ್ತಾ, ಇವತ್ತು ನಾವು ನಮ್ಮ ಮಠಕ್ಕೆ ಹೋಗ್ತಾ ಇದ್ದೀವಿ, ಗೋಪಿನಾಥ ವೆಂಕಟರಮಣ ಮಠಕ್ಕೆ. ಅಲ್ಲಿ ವರ್ಧಂತಿ ಉತ್ಸವ ಇವತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ನಮ್ಮ ಅನಾಗ ಸ್ಕೂಲಿಗೆ ಹೋಗಿದ್ದಾಳೆ, ನಾನು, ನನ್ನ ಹಸ್ಬೆಂಡ್ ಮತ್ತು ಅತ್ತೆ 3 ಜನ ಹೋಗ್ತಾ ಇದ್ದೀವಿ. ಹಾಗಾಗಿ ಅಡುಗೆ ಕೆಲಸ ಮಾಡಿಲ್ಲ. ಅಡುಗೆ ನಮ್ಮ ಸ್ಕೂಲಲ್ಲಿ ಅನಾಗ ಊಟ ಮಾಡ್ತಾಳೆ. ಸೊ ನಾವು ದೇವಸ್ಥಾನದಲ್ಲಿ ಅಲ್ಲೇ ಊಟ ಮಾಡ್ತೇವೆ. ಸೊ ರಾತ್ರಿ ಊಟ ಏನು ಮಾಡೋದು ಅಂತ ಬಂದಮೇಲೆ ನೋಡಿದ್ರಾಯ್ತು ಅಂತ ಹೇಳಿ ನಾನು ರೆಡಿಯಾಗಿದ್ದೇನೆ ಫ್ರೆಂಡ್ಸ್, ಮಠಕ್ಕೆ ಹೋಗಲಿಕ್ಕೆ. ನೋಡಿ, ಈ ರೀತಿ ರೆಡಿಯಾಗಿದೆ. ಹೇಗಿದೆ ಔಟ್ಫಿಟ್ ಹೇಳಿ? ನಮ್ಮ ಗೋಪಿನಾಥ ದೇವರು ನೋಡಿ ಎಷ್ಟು ಚೆಂದಾಗಿ ಅಲಂಕೃತವಾಗಿದ್ದಾರೆ. ಎಲ್ಲರೂ ದರ್ಶನ ಮಾಡಿ ಫ್ರೆಂಡ್ಸ್. ಗುಡ್ ಈವ್ನಿಂಗ್. ಟೈಮ್ ಈಗ 5:15. 4 ಗಂಟೆ ಮಲಗಿದ್ದವಳು 5 ಗಂಟೆಗೆ ಎದ್ದೆ. ಒಂದು ಗಂಟೆ ಸಖತ್ತಾಗಿ ನಿದ್ದೆ ಮಾಡಿದೆ. ಎದ್ದು ನನಗೆ ಸ್ನ್ಯಾಕ್ಸಿಗೆ ಏನು ಕೊಡಬೇಕು, ಸಂಜೆ ಬಂದ ತಕ್ಷಣ ಏನಾದ್ರು ತಿನ್ನಬೇಕಲ್ಲ ಅವಳು ಅಂತ ವಿಚಾರ ಮಾಡಿ ಮಲಗಿದ್ದೆ. ಆಮೇಲೆ ಅವಲಕ್ಕಿ ಕಲಿಸಿದ್ದೆ. ನೋಡಿ, ಇದು ಅವಲಕ್ಕಿ ಮಸಾಲೆ ಮೊನ್ನೆ ತೊಗೊಂಡು ಬಂದಿದ್ರು. ತುಂಬ ಟೇಸ್ಟಿಯಾಗಿರ್ತದೆ ಇದು. ಸೊ ಅದನ್ನ ಹಾಕಿ, ಇದು ಒಗ್ಗರಣೆ ಹಾಕಿಲ್ಲ, ಅದನ್ನೇ ಮಸಾಲೆ ಹಿಟ್ಟು ಹಾಕಿ ಅವಲಕ್ಕಿ ಕಲಿಸಿದೆ. ಮತ್ತು ಕಾಫಿ ಮಾಡಿಕೊಡ್ತೇನೆ ಅವಳಿಗೆ. ಮುಗೀತು ಅವಳು ಸ್ನ್ಯಾಕ್ಸಿನ ಕೆಲಸ. ಬಿಸಿ ಬಿಸಿ ಕಷಾಯ. ಡೈಲಿ ಕಾಫಿ ಕೇಳ್ತಿದ್ಲು, ಇವತ್ತು ಕಷಾಯ ಮಾಡ್ತೇನೆ ಅಂತ ಹೇಳಿದೆ. ದಿನ ಕಾಫಿ ಅದು ಹ್ಯಾಬಿಟ್ ಆಗಿಬಿಡ್ತದಲ್ಲ, ಹಂಗಾಗಿ ಕಷಾಯ ಎಲ್ರಿಗೂ ಆಗ್ತದೆ ಅಂತ ಕಷಾಯ ಮಾಡ್ತಾ ಇದ್ದೇನೆ. ಗೇಗೋ ಬರೀ ಹೋ ಬರೀ ಆತ ಮಸಾಲೆ ಬಿಟ್ಟು ಕಲಿತು ಹೋಗ್ತಾವ ತಿಕ್ಲೆ ಏನಾಗ. ನಾನು ಈಗ ಅಡುಗೆ ಮಾಡ್ತೇನೆ. ರಾತ್ರಿ ಅಡುಗೆ ಮಾಡೋದೇ ಇರಲಿಲ್ಲ, ಇವತ್ತು ಮಾಡ್ತಾ ಇದ್ದೇನೆ. ಯಾಕೆ ಗೊತ್ತಾ, ಇವತ್ತು ನಮ್ಮ ಮಠದಲ್ಲಿ ವರ್ಧಂತಿ ಉತ್ಸವ ಇತ್ತಲ್ಲ, ಅಲ್ಲಿ ಹೋಗಿದ್ವಿ. ಅಲ್ಲೇ ಅನ್ನ ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಬಂದಿದ್ವಿ. ಈಗ ಸಿಂಪಲ್ಲಾಗಿ ಟೊಮೆಟೊ ಸಾರು ಮಾಡ್ತಿದ್ದೇನೆ. ಟೊಮೆಟೊನ ಬೇಯಿಸ್ಕೊಂಡು ಅದನ್ನ ಆರ್ಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಮತ್ತು ವೈಟ್ ರೈಸ್ ಮಾಡ್ತೀನಿ ಸ್ವಲ್ಪ, ಅಷ್ಟೇ. ನನಗೆ ಬೆಳಿಗ್ಗೆ ಜೋಳದ ರೊಟ್ಟಿ ಮಾಡಿದ್ವಿ ಬ್ರೇಕ್ಫಾಸ್ಟಿಗೆ. ಜೋಳದ ರೊಟ್ಟಿ ಹಿಟ್ಟಿದೆ, ಅದನ್ನೇ ಒಂದು 2 ರೊಟ್ಟಿ ಮಾಡ್ಕೊಳ್ತೇನೆ. ಉಳಿದವರಿಗೆ ಅನ್ನ ಮತ್ತು ಸಾರು ಅಷ್ಟೇ, ಸಿಂಪಲ್ಲಾಗಿ. ಮತ್ತೇನು ಮಾಡ್ತಾಯಿಲ್ಲ. ರಾತ್ರಿ ಊಟ ಎಲ್ಲ ಸ್ವಲ್ಪ ಲೈಟಾಗಿರಬೇಕು, ಇಲ್ಲಾಂದರೂ ಈಗ ಮತ್ತೇನು ಮಾಡೋದು. ಸೊ ಅಷ್ಟೇ ಮಾಡೋದು. ಬೇಗ ಬೇಗ ಸಾರು ಮಾಡ್ಕೊಳ್ಬೇಕು. ಟೈಮ್ ಆಯಿತು, 8 ಗಂಟೆ ಆಯಿತು. ನಮ್ಮ ಮನೆಗ ಇನ್ನೂ ಊಟಕ್ಕಾಗಿಲ್ಲ ಅಂತ ಕೇಳ್ತಾ ಇದ್ದಾಳೆ. ಇವತ್ತು ದೇವರ ಪಾಲ್ಕಿ ಬೇರೆ ಬಂದಿತ್ತು. ಸೊ ಹಾಗಾಗಿ ಪಾಲ್ಕಿ ರೆಡಿ ಮಾಡಿ, ಭಜನೆ ಮಾಡಿ, ಪಾಲ್ಕಿ ಹರವಣ ಕೊಟ್ಟು ಬಂದು ಅಡುಗೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಲೇಟ್ ಆಗ್ತದಲ್ಲ. 8 ಗಂಟೆ ಆಯ್ತು ಈಗ ಆಗ್ತದೆ. 8:15 ಒಳಗೆ ಅನ್ನನೂ ಆಗ್ತದೆ, ಸಾರು ಆಗ್ತದೆ. ಇದು ಟೊಮೆಟೊ ಆರೋದಷ್ಟೇ. ಆರಿದ ಮೇಲೆ ಅದಕ್ಕೆ ಬೇಗ ಬೇಗ ಮಿಕ್ಸರಿಗೆ ಹಾಕಿ ರುಬ್ಕೊಂಡು ಸಾರಿಗೆ ಒಂದು ಒಗ್ಗರಣೆ ಹಾಕಿಬಿಟ್ರೆ ಆಯಿತು ನೋಡಿ. ರಸಮ್ ಪೌಡ್ರ್ ಹಾಕಿ ಸಿಂಪಲ್ಲಾಗಿ ಟೊಮೆಟೊ ಸಾರು ರೆಡಿ ಆಗ್ತದೆ. ಅರ್ಜೆಂಟಲ್ಲಿ ಎಲ್ಲರೂ ಹೋಗೋದಿದ್ರೆ ಅಥವಾ ಎಲ್ಲರೂ ಹೋಗಿ ಬಂದು ಅಡುಗೆ ಮಾಡಿದ್ರೆ ಇದೇ ರೀತಿ ಮಾಡಿಕೊಡಿ ನೀವು ಕೂಡ. ಬೇಗ ಆಗ್ತದೆ ನೋಡಿ, ಸಿಂಪಲ್ಲಾಗಿ. ಟೇಸ್ಟಿನೂ ಕೂಡ ಆಗ್ತದೆ, ಬೇಗ ಕೂಡ ಆಗ್ತದೆ. ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡೆ, ಮತ್ತು ಬೇಡ ಅನಿಸ್ತು. ಚಿತ್ರಾನ್ನ ಮಾಡಿದ್ರೆ ಮತ್ತು ಬೇಡ ಅನಿಸ್ತು. ನಮ್ಮ ಮನೆಗೆ ಮೊನ್ನೆ ಮಾಡಿದ್ದೆ ಚಿತ್ರಾನ್ನ. ಅವಳಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಯಾವಾಗಲೂ ಅವಳಿಗೆ ಇಷ್ಟ ಆಗೋದು ಯಾವ್ಯಾವಾಗಲಾದರೂ ಒಂದು ಸಲ ಅವಳಿಗೆ ಇಷ್ಟನೇ ಆಗೋದಿಲ್ಲ. 1-2 ದಿನಕ್ಕಷ್ಟೇ ಅದು. ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ತಿಂತಾಳೆ. ಮತ್ತೊಂದು ದಿನ ಅದೇ ಮಾಡಿದ್ರೆ ನನಗೆ ಇಷ್ಟ ಅಂತ ಮಾಡಿದ್ರೆ ಅದು ಆ ದಿನ ಮಾಡ್ದಂಗೆ ಆಗಲಿಲ್ಲ, ಇವತ್ತು ಸ್ವಲ್ಪ ಬೇರೆ ಆಗಿದೆ ಅನ್ನೋದು. ಅದೇ ಥರ ಸ್ವಭಾವ ಅವಳು. ಸೊ ಮತ್ತು ಚಿತ್ರಾನ್ನ ಬೇಡ ಅಂತ ಸಾರು ಮಾಡಿಕೊಂಡೆ. ಸಿಪ್ಪೆ ತೆಗಿತಾ ಇದ್ದೇನೆ. ಯಾವಾಗಲೂ ಇದು ಅನ್ನಕ್ಕೆ ಒಂದು ಕುದಿ ಬಂದ ಮೇಲೆ ಮುಚ್ಚಿಡೋದಿತ್ತು ಪ್ಲೇಟ್. ಆಮೇಲೆ ತೆಗೆದು ನಿಮ್ಗೆ ಗೊತ್ತಿದೆಯಲ್ಲ ನಾನು ಆ ರೀತಿ ಅನ್ನ ಮಾಡೋದು. ಇವತ್ತು ಲೇಟ್ ಆಗಿದೆ, ಹಾಗೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಅನ್ನ ಬೇಗ ಆಗೋದಿಲ್ಲ ಅಂಥೇಳಿ ಒಂಥರ ದೊಡ್ಡ ಕುದಿ ಬಂದಮೇಲೆ ಸ್ಲಿಮ್ ಮಾಡಿಟ್ಟೆ ನೋಡಿ. ಆಗ್ತದೆ ಒಂದು 5-10 ನಿಮಿಷದಲ್ಲಿ ಅನ್ನ ರೆಡಿ ಆಗ್ತದೆ, ಸಾರು ಕೂಡ ರೆಡಿ ಆಗ್ತದೆ. ಜೋಳದ ರೊಟ್ಟಿ. ನಮ್ಮ ಅತ್ತೆ ಯಾಕೋ ಒಳಗಡೆ ಬಂದಿದ್ದರು ಕಿಚನಿಗೆ. ನಾನು ಹಿಟ್ಟು ಇದು ಮಾಡ್ತಾಯಿದ್ದೆ, ಕಲಿಸ್ತಾ ಇದ್ದೆ. ಕಲಿಸಿದ ಹಿಟ್ಟನ್ನೇ ಇನ್ನೊಂದ್ಸಲ ಕಲಿಸ್ತಾ ಇದ್ದೆ. ಅದು ಲಟ್ಸ್ಕೊಡ್ಲಿ ಅಂತ ಕೇಳಿದ್ರು. ಹಾಂ ಅಂದೆ. ಅವ್ರು ಲಟ್ಸ್ಕೊಟ್ಟು ಹೋದರು. ಒಂದು 2 ರೊಟ್ಟಿ. ಇದು ಒಂದು
ಬೆಳಿಗ್ಗೆ ಮಾಡಿದ ಬೆಳ್ಳುಳ್ಳಿ ಚಟ್ನಿ ಇದೆ. ಬೆಳ್ಳುಳ್ಳಿ ಚಟ್ನಿಗೆ ಜೊತೆಗೆ ಜೋಳದ ರೊಟ್ಟಿ ಸೂಪರ್ ರಾತ್ರಿ ಊಟಕ್ಕೆ. ಓ 8 ಗಂಟೆ ಆಯಿತು, ನಾನು ಹಾಲೇ ತೆಗೆದಿಲ್ಲ ಫ್ರಿಡ್ಜಿಂದ. ಹಾಲು ತೆಗಿಲಿಕ್ಕೆ ಮರ್ತೋಗ್ಬಿಟ್ಟೆ. ಅನ್ನ ಕೂಡ ಆಗ್ತಾ ಬಂತು. ಫ್ರೆಂಡ್ಸ್, ಈ ರೀತಿ ಅನ್ನ ಮಾಡಿದ್ರೆ ನಾವು ಎಷ್ಟು ನೀರು ಹಾಕಿದರೂ ನೀರು ಕಡಿಮೆ ಆಗ್ತದೆ. ಅದು ಪ್ಲೇಟ್ ಮುಚ್ಚಿ ಮಾಡ್ತೇವಲ್ಲ ಅನ್ನ, ಅದಕ್ಕೆ ಅಷ್ಟು ನೀರು ಬೇಕಾಗಿಲ್ಲ. ಬಸಿಲಿಕ್ಕೆ ನೀರು ಹೆಚ್ಚಿಗೆ ಬಸ್ದೋಗ್ತದೆ. ಈ ಥರ ಮಾಡಿದ್ರೆ ನೋಡಿ ಎಷ್ಟು ನೀರು ಹತ್ತಾದಂಗಾಗಿದೆ. ಹೆಚ್ಚಿಗೆ ನೀರು ನೋಡಿ, ತುಂಬ ನೀರು ಹಾಕಿದೆ ನಾನು. ಫ್ರೆಂಡ್ಸ್, ಮಜ್ಜಿಗೆ ಮೆಣಸು ಫ್ರೈ ಮಾಡ್ತಾ ಇದ್ದೀನಿ. ಮತ್ತೇನು ಇಲ್ಲಲ್ಲ, ಟೊಮೆಟೊ ಸಾರು ಮತ್ತು ಅನ್ನ ಅಷ್ಟೇ. ಹಾಗಾಗಿ ಮಜ್ಜಿಗೆ ಮೆಣಸು ಮತ್ತು ಉಪ್ಪಿನಕಾಯಿ. ಸಾರು ಕೂಡ ರೆಡಿ ಆಯಿತು ನೋಡಿ. ಅದಕ್ಕೆ ನಾನು ಕರಿಬೇವು ಮತ್ತು ಹಿಂಗು ಮತ್ತು ಸಾಸಿವೆ ಒಗ್ಗರಣೆ ಹಾಕ್ಕೊಂಡೆ ನೋಡಿ. ಎಷ್ಟು ಪರಿಮಳ ಬರ್ತಾ ಇದೆ, ಘಮ ಘಮ ಅಂತ ಇದೆ. ಊಟಕ್ಕೆ ರೆಡಿ ಆಯಿತು. ಅನ್ನನೂ ಕೂಡ ಆಗಿದೆ, ಬಾಗಿಸಿಟ್ಟಿದೆ, ಎಲ್ಲ ಆಯಿತು. ರೊಟ್ಟಿ ಆಯಿತು, ಅನ್ನ ಆಯಿತು. ಏನು ಮೆಸ್ಸಿ ಆಗಿದೆ ನೋಡಿ ಕಿಚನ್. ಈಗ ಊಟ ಮಾಡಾದಮೇಲೆ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿಕೊಡೋದು. ಬನ್ನಿ ಊಟ ಮಾಡೋಣ. ಅನ್ನ ಸಾಂಬಾರು, ಅನ್ನ ಮತ್ತು ರಸಮ್ ಅಂದ್ರೂ ಅನ್ಬೋದು, ಸಾರು ಅಂದ್ರೂ ಅನ್ಬೋದು. ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸು. ನಂದು ನೋಡಿ ರೊಟ್ಟಿ ಮತ್ತು ಚಟ್ನಿ, ಬೆಳ್ಳುಳ್ಳಿ ಚಟ್ನಿ. ಬನ್ನಿ ಊಟ ಮಾಡೋಣ. ಫ್ರೆಂಡ್ಸ್, ನಿಮ್ಗೆ ಅನಿಸ್ಬೋದು ನಾವಿಬ್ಬರೇ ಊಟಕ್ಕೆ ಕೂತಿದ್ದೀವಿ ಅಮ್ಮ ಮಗಳು ಅಂತ. ಅವ್ರ ಮಗ ಊಟ ಮಾಡಲಿಕ್ಕೆ ಲೇಟ್ ಇದೆ, ಹಾಗಾಗಿ ನಾವು ಬೇಗ ಊಟ ಮಾಡ್ತೇವೆ. ಆಸೆ ಆಗಿದೆ ಅವಳಿಗೆ, ಕಟ್ ಮಾಡಿಕೊಟ್ಟಿಗೆ. ನಾನು ಮತ್ತು ನಮ್ಮ ಅನಗ 8 ಗಂಟೆ ಒಳಗಡೆ ಹೆಚ್ಚಾಗಿ ಊಟ ಮಾಡ್ತೇವೆ. ಒಂದೊಂದು ದಿನ ಅವಳಿಗೆ ಲೇಟ್ ಆಗ್ತದೆ, ಓದ್ಕೊಂಡು ಬರ್ತೇನೆ ಅಂತ ಹೇಳ್ತಾಳೆ. ಒಂದೊಂದು ದಿನ ನಾನು ತಿಂಡಿ ತಿನ್ನುವಲ್ಲಿ ಕೂತ್ಕೊಂಡಾಗಲೇ ನನಗೂ ಊಟ ಬಡಿಸು ಅಂತ ಹೇಳ್ತಾಳೆ. ಸೊ ಹಾಗಾಗಿ ನಾವಿಬ್ಬರು ಬೇಗ ಊಟ ಮಾಡ್ತೇವೆ. ನಮ್ಮ ಅತ್ತೆ ಮತ್ತು ಹಸ್ಬೆಂಡ್ ಬೇಗ ಸ್ವಲ್ಪ ಲೇಟ್ ಆಗ್ತದೆ. ಪಾತ್ರೆ ತೊಳೆದು ಕಿಚನ್ ಕೌಂಟ್ರ್ ಕೂಡ ಕ್ಲೀನಾಗಿ ಒರೆಸ್ಕೊಂಡಿದ್ದಾಯಿತು ನೋಡಿ. ಇದು ನೋಡಿ ಮಸಾಲೆ ಪೌಡ್ರ್ ಅಂತೇಳಿ, ಇದು ಆಲೂಗಡ್ಡೆ ಬಾಜಿ ಇದಕ್ಕೆಲ್ಲ ಹಾಕ್ತಾರೆ. ಮತ್ತು ಅವಲಕ್ಕಿಯೂ ಕೂಡ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ಕಲಿಸ್ಬೇಕಿದ್ರೆ ಒಗ್ಗರಣೆ ಹಾಕಿದ್ರೆ ಈ ಮಸಾಲೆ ಪೌಡ್ರನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಆಗ್ತದೆ. ಹಾಗೆ ಕಷಾಯ ಪೌಡ್ರ್ ನೋಡಿ, ಕುಮಟಾದಲ್ಲಿ ಒಂದು ಅಂಗಡಿಯಲ್ಲಿ ಸಿಗ್ತದೆ, ತುಂಬ ಚೆನ್ನಾಗಿರ್ತದೆ. ಅಂಗಡಿ ಹೆಸರು ನನಗೆ ಮರ್ತೋಯ್ತು, ನನ್ನ ಹಸ್ಬೆಂಡ್ ತರಿಸ್ಕೊಟ್ಟಿದ್ರು ಅದನ್ನ. ಸೊ ಅದನ್ನ ನಿನ್ನೆ ತೊಗೊಂಡು ಬಂದಿದ್ದು, ಇಲ್ಲೇ ಇಟ್ಟಿದ್ದೆ ನಾನು. ಇವತ್ತು ಇದನ್ನೇ ಅವಲಕ್ಕಿ ಹಾಕಿ ಅವಲಕ್ಕಿ ಮಾಡಿದೆ. ಹಾಗೆ ಈ ಬಾಟಲ್ ನೋಡಿ, ಈ ಬಾಟಲ್ ಹಾಕ್ತೀನಿ. ಹೊರಗಡೆಯಿಂದ ಇದು ಮಸ್ಕ್ ಥರ ಕಾಣಿಸ್ತದೆ. ಯಾಕೆ ಗೊತ್ತಾ, ಇದಕ್ಕೆ ಸ್ಟಿಕ್ಕರ್ ಇತ್ತು ಫ್ರೆಂಡ್ಸ್, ಇದಕ್ಕೆ ಸ್ಟಿಕ್ಕರ್ ಇತ್ತು. ಆ ಸ್ಟಿಕ್ಕರ್ ತೆಗೆದ ತಕ್ಷಣ ಈ ರೀತಿಯಾಗಿದೆ ನೋಡಿ. ಕ್ಲೀನ್ ಇದೆ, ಒಳಗಡೆ ಕ್ಲೀನ್ ಇದೆ, ಹೊರಗಡೆ ಈ ಥರ ಕಾಣಿಸ್ತದೆ. ಇದರಲ್ಲಿ ಕಷಾಯ ಪೌಡ್ರ್ ತುಂಬಿಸ್ತೇನೆ. ಮತ್ತು ಇದು ಚಿಕ್ಕ ಬಾಟಲ್, ಇದರಲ್ಲಿ ಮಸಾಲೆ ಪೌಡ್ರ್ ತುಂಬಿಸ್ತೇನೆ. ಯಾಕಂದರೆ ಉಳಿದಿದ್ದ ಮಸಾಲೆ ಪೌಡ್ರನ್ನ ಫ್ರಿಜ್ಜಲ್ಲಿ ಇಡ್ತೀನಿ. ಗ್ಲಾಸ್ ಜಾರ್ ಖಾಲಿ ಇತ್ತು, ಸೊ ಹಾಗಾಗಿ ಒಂದರಲ್ಲಿ ಕಷಾಯ ಪೌಡ್ರ್ ಮತ್ತು ಇನ್ನೊಂದು ಕಡೆ ಮಸಾಲೆ ಪೌಡ್ರ್ ಹಾಕೋಣ ಅಂತ ತುಂಬಿಸ್ಕೊಳ್ತಾ ಇದ್ದೇನೆ ನೋಡಿ. ಉಳಿದಿದ್ದು ಸ್ವಲ್ಪ ಹೆಚ್ಚಿಗೆ ಇರ್ತದೆ, ಅದು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಇನ್ನೊಂದು ಸಲ ಖಾಲಿ ಆದಮೇಲೆ ತುಂಬಿಸ್ಕೊಳ್ಳಿಕ್ಕಾಗ್ತದೆ. ನೋಡಿ, 2ರಲ್ಲಿ ತುಂಬಿಸಾಯಿತು. ನಾನೀಗ ಏನು ಮಾಡ್ತಾಯಿದ್ದೇನೆ ಅಂದರೆ ಜೀರಿಗೆ ಕಷಾಯ ಮಾಡ್ತಾಯಿದ್ದೇನೆ. ರಾತ್ರಿ ಟೈಮಲ್ಲಿ ಕಷಾಯ ಕುಡಿದು ಮಲಗಿದ್ರೆ ತುಂಬ ಚೆನ್ನಾಗಿರ್ತದೆ, ಸ್ವಲ್ಪ ಹೊಟ್ಟೆಗೂ ಆರಾಮಾಗ್ತದೆ ಅಂಥೇಳಿ ಜೀರಿಗೆ ಕಷಾಯ ಮಾಡ್ತಾಯಿದ್ದೇನೆ. ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೇನೆ. ನಮ್ಮ ಅನಗಂಗೆ ಕೆಮ್ಮು ಶುರುವಾಗಿತ್ತು, ತಿಂಗಳುಗಟ್ಟಲೆ ಆಯಿತು, ಕಡಿಮೆನೇ ಆಗಿಲ್ಲ. ಎಷ್ಟು ಔಷಧ ಮಾಡಿದ್ರೂ ಕಡಿಮೆ ಆಗಿಲ್ಲ. ಇದರಿಂದ ಆದರೂ ಕಡಿಮೆ ಆಗ್ತದೆ, ನೋಡಬೇಕು. ಈಗ ಸ್ವಲ್ಪ ಕಡಿಮೆ ಇದೆ, ಇದು ಕುಡಿದ ನಂತರನೇ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ವಾಕಿಂಗ್ ಹೋಗಿ ಬಂದು
ಸ್ವಲ್ಪ ಹೊತ್ತು ಅಂಗಳದಲ್ಲಿ ಹಾಗೆ ನಿಂತ್ಕೊಂಡೆ ಎಲ್ಲ ವ್ಯೂಸ್ ನೋಡ್ತಾ ನೋಡಿ. ಗಿಡಗಳು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ. ತುಂಬಾ ಮಳೆನೇ ಇಲ್ಲ. ಒಂದೊಂದು ದಿನ ಮಾತ್ರ ಹೂವಿರುತ್ತೆ, ಒಂದೊಂದು ದಿನ ಒಂದು ಹೂ ಇರೋದಿಲ್ಲ. ಎಷ್ಟು ದಿನ ತುಂಬಾ ಹೂ ಇದ್ದಾಗೆ ಆ ಗಿಡ ಎಷ್ಟು ಚಂದ ಕಾಣಿಸ್ತಲ್ಲ. ಬರ್ತದೆ ಹೋಗ್ತದೆ, ಅದು ಮಳೆಗಾಲ ಲೆಕ್ಕ ಆಗ್ತದೆ. ಅದು ಇಲ್ಲ ಹೋದ ವರ್ಷ ಎಲ್ಲ ಎಷ್ಟು ಮಳೆ ಬಿದ್ದಿತ್ತು, ಈ ಸಲ ಮಳೆನೇ ಇಲ್ಲ. ಮಳೆ ಬರಬೇಕು, ಮಳೆ ಎಲ್ರಿಗೂ ಬೇಕು ಅಲ್ಲ. ಹಾಗೆ ವಾಕಿಂಗ್ ಹೋಗ್ತಾ ನಮ್ಮ ಶಾಪಿಂದ ಹಾಲು ತೊಗೊಂಡು ಬಂದೆ. ಅಂದರೆ ಹಾಲು ಆಕಳ ಹಾಲು ಬರ್ತದೆ, ಆದರೆ ಇವತ್ತು ಏಕಾದಶಿ ಸ್ವಲ್ಪ ಹೆಚ್ಚಿಗೆ ಹಾಲು ಬೇಕಾಗ್ತದೆ, ಜ್ಯೂಸ್ ಎಲ್ಲ ಮಾಡೋದಿದೆ ಅಂಥೇಳಿ ಹಾಗೆ ಒಂದು ಪ್ಯಾಕೆಟ್ ಹಾಲು ತೊಗೊಂಡು ಬಂದೆ. ಇವತ್ತು ನಮ್ಮನೇಲಿ ನೋಡಿ, ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಮಿಲ್ಕ್ ಶೇಕ್, ಮ್ಯಾಂಗೋನೂ ಇದೆ, ಆ್ಯಪಲು ಇದೆ. ಅದು ಜ್ಯೂಸ್ ಬೇಡ ಅಂತ ಅಂದ್ಕೊಂಡೆ, ಕ್ಯಾರೆಟ್ ಮಿಲ್ಕ್ ಶೇಕೇ ಮಾಡ್ಕೊಳ್ಳೋಣ ಅಂತ. ಸೊ ಹಾಗಾಗಿ ನಮ್ಮ ಅತ್ತೆಗೆ ಮತ್ತು ನಮ್ಮ ಅಣ್ಣಗಂಗೆ ಇವತ್ತು ಉಪ್ಪಿಟ್ಟು ಮಾಡೋದು. ನಮ್ಮ ಅತ್ತೆನೇ ಮಾಡ್ತಾರೆ ಅದು ಉಪ್ಪಿಟ್ಟನ್ನು. ಸೊ ಏಕಾದಶಿಯ ದಿನ ಹೇಗೆ ಹೋಗ್ತದೆ ಶೇರ್ ಮಾಡ್ಕೊಳ್ತೇನೆ. ಇವತ್ತು ಏಕಾದಶಿ ದಿನ ನಮ್ಮ ದೇವರು ನೋಡಿ ಎಷ್ಟು ಚೆಂದ ಆಗಿದ್ದಾರೆ ಅಲ್ಲ. ಚೆಂದಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ನನ್ನ ಹಸ್ಬೆಂಡು ಶಾಪಿಗೆ ಹೋದರು. ಸ್ನಾನ ಮುಗಿಸ್ಕೊಂಡು ಬಂದಿದ್ದಾಯಿತು. ಕ್ಯಾರೆಟ್ನ ಬೇಯಿಸ್ಲಿಕ್ಕೆ ಇಟ್ಕೊಂಡು ಹೋಗಿದ್ದೆ, ಬೆಂದಿದೆ. ಲೇಟ್ ಆಗುತ್ತೆ ಅಂತೇಳಿ ನೋಡಿ ತಣ್ಣೀರಲ್ಲಿ ಹಾಕಿಟ್ಟಿದ್ದೇನೆ. ಈ ಥರ ಹಾಲು ಕೂಡ ಹಾಗೇನೆ, ಈಗ ಮಾತ್ರ ಹಾಲು ಕಾಯಿಸ್ಕೊಂಡೆ, ಅದನ್ನು ಕೂಡ ತಣ್ಣೀರಲ್ಲಿ ಹಾಕಿಟ್ಕೊಂಡೆ. ಈಗ ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡೋಣ. ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿ ಆದೆ. ಇವತ್ತು ಏಕಾದಶಿ ಅಂಥೇಳಿ, ಶನಿವಾರನೂ ಕೂಡ ಹೌದು. ಹಾಗಾಗಿ ಹನುಮ ದೇವಸ್ಥಾನಕ್ಕೂ ಹೋದ್ರಾಯ್ತು, ಮತ್ತು ಏಕಾದಶಿ ಗೋಪಿನಾಥ್ ಮಠಕ್ಕೂ ಹೋಗಿ ಬಂದ್ರಾಯ್ತು ಅಂಥೇಳಿ ರೆಡಿ ಆದೆ. ಮಿಲ್ಕ್ ಶೇಕ್, ಕ್ಯಾರೆಟ್ ಮಿಲ್ಕ್ ಶೇಕ್ ನೋಡಿ. ತುಂಬ ಚೆನ್ನಾಗಿದೆ ಕ್ಯಾರೆಟ್ ಮಿಲ್ಕ್ ಶೇಕ್. ರಸಕತ್ತಾಸ್ಬೋನಾಗ ಹೀಗೆ ಬರೀ. ಇವತ್ತು ತುಂಬ ಬಿಸಿಲು, ಮಳೆ ಇಲ್ಲ. ಹಾಗಾಗಿ ನಾನು 2 ಬೆಡ್ಶೀಟು ಮತ್ತು ಬ್ಲ್ಯಾಂಕೆಟ್ ಎಲ್ಲ ಒಗಿಲಿಕ್ಕೆ ಹಾಕಿದೆ. ಇವತ್ತು ಏಕಾದಶಿ, ಅಡುಗೆ ಕೆಲಸ ಇಲ್ಲ. ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. 1-2 ಬೆಡ್ಶೀಟ್ ಎಲ್ಲ ಮಷೀನಿಗೆ ಹಾಕಿದೆ. ಎಂಥ ಬಿಸಿಲು ಅಂದರೆ ತುಂಬ ತುಂಬ ಬಿಸಿಲು. ಇವತ್ತು ನನಗೆ ಏಕಾದಶಿ ಏನು ಕೆಲಸ ಇಲ್ಲ ಅಂತ ಅಂದ್ಕೋಬೇಡಿ, ಕೆಲಸ ಇದೆ. ಕೆಲಸ ಹುಡ್ಕೊಂಡು ಮಾಡಿದ್ರೆ ಕೆಲಸ ಇರುತ್ತೆ, ಇಲ್ಲ ಅಂದರೆ ಏನೂ ಇರೋದಿಲ್ಲ. ಇವತ್ತು ಏನು ಮಾಡ್ತೇನೆ ಅಂದರೆ, ಈ ಟೈಲ್ಸು ಕಿಟಕಿ ಮೇಲೆ, ಗ್ಯಾಸ್ ಕಟ್ಟೆ ಮೇಲಿರೋ ಟೈಲ್ಸ್ ಎಲ್ಲ ಒರೆಸ್ದೇನೆ ತುಂಬ ದಿನ ಆಗಿತ್ತು, ತಿಂಗಳುಗಟ್ಟಲೆ ಆಗಿತ್ತು. ಸ್ವಲ್ಪ ಈ ಕಿಟಕಿ ಎಲ್ಲ ಇಲ್ಲೇ ನಾವು ಡೈಲಿ ಅಡುಗೆ ಮಾಡಬೇಕಿದ್ರೆ ಎಲ್ಲ ಹೋಗ್ತದಲ್ಲ, ಹಾಗಾಗಿ ಇದೆಲ್ಲ ನೋಡಿ ಯಾವ ಥರ ಕಪ್ಪಾಗಿದೆ. ತುಂಬ ವರ್ಷ ಆಯಿತು ಪೇಂಟ್ ಇಲ್ಲದೇನೆ, ಆದರೂ ಕೂಡ ಅದನ್ನ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅದನ್ನ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತೇನೆ, ಆಮೇಲೆ ಸಿಗ್ತೇನೆ. ಈ ಫ್ರಿಜ್ ಮೇಲ್ಗಡೆ ಇರೋ ಈ ಬಟ್ಟೆ ಮತ್ತು ಈ ಮಡಿಕೆ ಎಲ್ಲ ತೆಗೆದೇನೆ, ತುಂಬ ದಿನ ಆಗಿತ್ತು. ಯಾವ ರೀತಿ ಆಗಿದೆ ನೋಡಿ, ಅದು ಬಲ್ಲೆ ಎಲ್ಲ ಆಗಿ. ಇದನ್ನು ಕೂಡ ಕ್ಲೀನ್ ಮಾಡ್ತೇನೆ ತೆಗೆದು. ತುಂಬ ದಿನಗಳಿಂದ ಕಾಯ್ತಾ ಇದ್ದೆ, ಅಂದರೆ ಯಾವಾಗ ಮನಸ್ಸು ಬರುತ್ತೆ ಅಂಥೇಳಿ. ಯಾವಾಗಾದರೂ ಕ್ಲೀನ್ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ಇವತ್ತು ಏಕಾದಶಿ ಮತ್ತು ಅಡುಗೆ ಕೆಲಸನೂ ಇಲ್ಲ ಅಂಥೇಳಿ ಇದನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಒಂದೊಂದು ಸಲ ಯಾವುದೇ ಕ್ಲೀನ್ ಮಾಡಲಿಕ್ಕೂ, ಏನೇ ಕ್ಲೀನ್ ಮಾಡಲಿಕ್ಕೂ ಮನಸ್ಸು ಆಗಬೇಕು ಅಲ್ಲ. ಮತ್ತು ಸ್ವಲ್ಪ ಅಂದರೆ ಮೈ ಹುಷಾರಿಲ್ಲ, ಒಂಥರ ಕಿರಿಕಿರಿ ಆದರೂ ಕೂಡ ಕೆಲಸ ಆಗೋದೇ ಇಲ್ಲ. ಸೊ ಇವತ್ತು ಏನೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ಒಂದು ಸಲ ಎಲ್ಲ ಬಲೆ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಒಂದು 2-3 ತಿಂಗಳಾಯ್ತೇನೋ ಇದು ಫ್ರಿಜ್ ಮೇಲಿಂದ ಟವೆಲೆಲ್ಲ ತೆಗಿದ್ದೇನೆ, ಮತ್ತು ಈ ಟೈಲ್ಸ್ ಎಲ್ಲ ಒರೆಸ್ಕೋದೇನೆ, ಕಿಟಕಿ ಎಲ್ಲ ಒರೆಸ್ಕೋದೇನೆ. ಸೊ ಹಾಗಾಗಿ ಇವತ್ತು ಸೋಪ್ ನೀರು ಹಾಕಿ ಚೆನ್ನಾಗಿ ತಿಕ್ಕಿ ತೊಳಿತಾ ಇದ್ದೇನೆ. ಯಾವಾಗಲಾದರೂ ಕ್ಲೀನ್ ಮಾಡಬೇಕಂತ ಅನಿಸ್ತದೆ, ಇಲ್ಲಾಂದರೆ ನಮಗೆ ನೋಡಲಿಕ್ಕೆ ಒಂಥರ ಆಗ್ತದೆ ಅಲ್ಲ, ರಾಡಿ ಆಗಿರ್ತದೆ ತುಂಬ ತಿಂಗಳಾದ ನಂತರ. ಡೈಲಿ ಒರೆಸೋದೇ ಬೇರೆ, ಒಂದೊಂದ್ಸಲ ಕ್ಲೀನ್ ಮಾಡೋದೇ ಬೇರೆ. ಸೊ ಹಾಗಾಗಿ ಟೈಲ್ಸ್ ಮೇಲೆ ನಮ್ಮ ಅತ್ತೆ 100 ಸಲ ಹೇಳಿದ್ರು, ಅಲ್ಲಿ ಸೋಪ್ ನೀರೆಲ್ಲ ಬಿದ್ದಿರ್ತದೆ, ಸಾವಕಾಶಾಗಿ ಹತ್ತು, ಸಾವಕಾಶಾಗಿ. ಪಾಪ ಅವ್ರಿಗೆ ಕಾಳಜಿ, ತುಂಬ ಕಾಳಜಿ. ಸೋಪ್ ನೀರು ಹಾಕಿ ಎಲ್ಲ ಇಟ್ಕೊಂಡಾಯಿತು. ಒಂದ್ಸಲ ಕ್ಲೀನ್ ಮಾಡಿ ನೀರು ಹಾಕಿ ತೊಳೆದು ಒರೆಸ್ಕೊಂಡ್ಬಿಟ್ರೆ ಆಯಿತು. ಯಾವ ಥರ ಸೆಟ್ ಆಗಿದ್ದೀನಿ ನೋಡಿ ನಾನು. ಹೊರಗಡೆ ಬಿಸಿಲು, ಮಳೆಗಾಲನೋ ಏನೋ ಬೇಸಿಗೆಗಾಲನೋ ಅಂತ ಗೊತ್ತಾಗೋದಿಲ್ಲ. ಆಯಿತು, ಪೂರ್ತಿ ಕಿಚನ್ನು ಕ್ಲೀನ್ ಆಯಿತು ನೋಡಿ. ಫಳ ಹೊಳಿತಾ ಇದೆ ಟೈಲ್ಸ್ ಎಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗಾಯಿತು ನೋಡಿ, ಹೇಗಿದ್ದು ಹೇಗಾಯಿತು ನೋಡಿ, ಎಷ್ಟು ಕ್ಲೀನ್ ಆಯ್ತಲ್ಲ. ಫ್ರಿಜ್ ನೋಡಿ,
ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡೆ ಇವತ್ತು. ಅನ್ನಗಂಗೆ ಹಾಫ್ ಡೇ, ಶನಿವಾರ ಅಲ್ಲ, ಅವಳು ಊಟಕ್ಕೆ ಬರ್ತಾಳೆ. ಮತ್ತು ಸಾರೇನೂ ಮಾಡೋದಿಲ್ಲ, ನಿನ್ನೆದೆ ಟೊಮೆಟೊ ಸಾರಿದೆ, ಅದನ್ನೇ ಬಿಸಿ ಮಾಡಿ ಅವಳಿಗೆ ಕೊಡ್ತೇನೆ. ಅವಳು ಒಬ್ಬಳೇ ಊಟ ಮಾಡೋದು. ಉಪ್ಪಿನಕಾಯಿ ಇದೆ, ಹಪ್ಪಳ ಇದೆ, ಆಗ್ತದೆ ಅವಳಿಗೆ. ಬಟ್ಟೆನೆಲ್ಲ ವಾಷಿಂಗ್ ಮಷಿನಿಗೆ ಹಾಕ್ತೇನೆ. ಏಕಾದಶಿ ದಿನ ಯಾವಾಗಲೂ ನಾನು ಹೆಚ್ಚಾಗಿ ಬಟ್ಟೆ ಒಗೆಯೋದಿಲ್ಲ, ಹ್ಯಾಂಡ್ ವಾಶ್ ಮಾಡೋದಿಲ್ಲ. ಸ್ವಲ್ಪ ಟಯರ್ಡ್ ಆಗಿರ್ತೀನಲ್ಲ, ಹಾಗಾಗಿ ಮಷಿನಿಗೆ ಹಾಕಿಬಿಡ್ತೀನಿ. ತುಂಬ ನಿನ್ನೆ ಬಟ್ಟೆನೂ ಕೂಡ ಇದೆ, ಇವತ್ತು ಬಟ್ಟೆನೂ ಕೂಡ ಇದೆ, ಹಾಗೆ ಬಿಸಿಲು ಕೂಡ ಇದೆ ಇವತ್ತು. ಸೊ ಮಷಿನಿಗೆ ಹಾಕಿ ಬೇಗ ಬೇಗ ಒಣಗಿಸ್ಬಿಡ್ತೀನಿ. ಸೌತೆಕಾಯಿ ಬೆಳಗಿಂದ ಏನೂ ತಿಂದಿಲ್ಲ ಅಲ್ಲ, ಹಸಿವಾಗ್ತಾ ಇತ್ತು. ಸೊ ಸೌತೆಕಾಯಿ ತಿನ್ನೋಣ ಅಂತ. ಕೆಲವರು ನಿರಾಹಾರ, ನಿರ್ಜಲ ಏಕಾದಶಿ ಉಪವಾಸ ಎಲ್ಲ ಮಾಡ್ತಾರೆ. ನನ್ನಿಂದ ಸಾಧ್ಯನೇ ಇಲ್ಲ ಅಂತ ಅನಿಸ್ತದೆ ನನಗೆ. ನಾವು ಗ್ರೇನ್ಸ್ ಏನೂ ತಿನ್ನೋದಿಲ್ಲ, ಬಟ್ ಫ್ರೂಟ್ಸು, ತರಕಾರಿ ಇದನ್ನೆಲ್ಲ ತಿಂತೇವೆ. ಅದು ಹೆಚ್ಚಿಗೆ ಅಲ್ಲ, ಹೊಟ್ಟೆ ತುಂಬ ಅಷ್ಟ ಅಲ್ಲ, ಒಂದು ಸ್ವಲ್ಪ. ಆ್ಯಪಲ್ ಜ್ಯೂಸ್ ಮಾಡಿಕೊಂಡೆ. ನಾನು 1 ಲೋಟ ಕುಡಿದೆ, ಉಳಿದಿದ್ದು ನಮ್ಮ ಹಸ್ಬೆಂಡಿಗೆ ಇಟ್ಟಿದೆ ಆ್ಯಪಲ್ ಜ್ಯೂಸ್. ಮತ್ತು ನಾನು ಯಾವಾಗಲೂ ಏಕಾದಶಿ ಅಂದರೆ ಶೇಂಗಾ ಬೀಜ ಹುರಿತಿದ್ದೆ ಅಲ್ಲ, ಇದು ನೋಡಿ ಇವಾಗ ಶೇಂಗಾನೇ ತೊಗೊಂಡು ಬಂದಿದ್ದಾರೆ ನಮ್ಮ ಹಸ್ಬೆಂಡ್. ಈ ಶೇಂಗಾ ಹುರಿದಾಯ್ತಿದು. ಈ ಶೇಂಗಾ ಬೀಜ ಒಂಥರ ಟೇಸ್ಟ್, ಆದರೆ ಶೇಂಗಾನೇ ಹುರಿದು ತಿನ್ನೋದು ಮತ್ತೊಂದೇ ಬೇರೆ ನೋಡಿ, ಇದರಲ್ಲಿ ಏನೂ ಇಲ್ಲ. ಶೇಂಗಾ ಬೀಜ, ಶೇಂಗಾ ಹುರ್ಕೊಂಡು ತಿನ್ನೋದು ಮಜಾನೇ ಬೇರೆ ಅಲ್ಲ. ಬಿಸಿ ಬಿಸಿ ಇದೆ, ಆರಬೇಕು. ಆರಿದ ಇನ್ನೂ ಸ್ವಲ್ಪ ಗಟ್ಟಿ ಆದಂಗೆ ಆಗ್ತದೆ. ಈಗ ಸ್ವಲ್ಪ ಮೆತ್ತಗೆ ಆಗ್ತದೆ ಅದು, ಎಷ್ಟೇ ಹುರಿದ್ರೂ ಕೂಡ. ಆರಿದ ಮೇಲೆ ಸ್ವಲ್ಪ ದೂಂಡವಾಗುತ್ತೆ, ಏಕಂತ ದೂಂಡವಾಗುತ್ತೆ. ಅಷ್ಟೇ ಅಪ್ಪು ಟೈಮ್ ಈಗ ಕರೆಕ್ಟ್ 4 ಗಂಟೆ 5 ನಿಮಿಷ ಆಗ್ತಾ ಇದೆ. ನಾವು ಕುಮಟಾಗೆ ಹೋಗ್ತಾ ಇದ್ದೀವಿ. ಯಾಕೆ ಏನು ಅಂತ ಹೇಳ್ತೇನೆ ನಿಮ್ಗೆ, ಅಲ್ಲಿ ಹೋದ್ಮೇಲೆ ಹೇಳ್ತೇನೆ, ಗೊತ್ತಾಗ್ತದೆ. ನಾನು ಮತ್ತು ನಮ್ಮ ಮನೆಯಾಗ ಇಬ್ಬರು ಹೋಗ್ತಾ ಇದ್ದೇವೆ. ಪೂಜಾ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಬಸ್ ಬಂತು. ನಾವು ಆರಾಮಾಗಿ ಹತ್ಕೊಂಡು ಸೀಟ್ ತೊಗೊಂಡು ಕೂತ್ಕೊಂಡ್ವಿ. ಖಾಲಿ ಇತ್ತು ಬಸ್ಸು. ನಾವು ಎಲ್ಲಿ ಬಂದ್ವಿ ಅಂತ ಗೊತ್ತಾಯ್ತಾ ನಿಮಗೆ? ಇದು ಸತ್ಯನಾರಾಯಣ ಸ್ಟೋರ್ಸ್ ಕುಮಟಾ. ಯಾಕೆ ಬಂದ್ವಿ ಅಂದರೆ ನಮ್ಮ ಅನಗಂಗೆ ಯೂನಿಫಾರ್ಮ್ ಬಟ್ಟೆ ತೊಗೊಂಡು ಹೋಗ್ಲಿಕ್ಕೆ ಬಂದ್ವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸ್ಕೂಲ್ ಸ್ಟಾರ್ಟಾಗಿ 2 ಮಂತ್ ಆಯಿತು, ಈಗೆಲ್ಲಿ ಯೂನಿಫಾರ್ಮ್ ಅಂತ ಅನಿಸ್ಬೋದು. ಬಟ್ ನಾನು ಅಂದ್ಕೊಂಡೆ ಅವಳದು 8th ಹೊಲಿಸಿದ್ದು 2 ಸೆಟ್ ಬಟ್ಟೆ ಇತ್ತು, ಯೂನಿಫಾರ್ಮ್ ಇತ್ತು, ಅದನ್ನೇ ಕಂಟಿನ್ಯೂ ಮಾಡು, ಇದು 1 ವರ್ಷ ಅಲ್ಲ ಅಂತ ಅಂದಿದ್ದೆ. ಅವಳು ಓಕೆ ಅಂದಿದ್ಲು, ಹಾಗಾಗಿ ಅವಳು ಸುಮ್ಮನೆ ಇದ್ಲು. ಆದರೆ ಈಗ ನೋಡಿದ್ರೆ ಒಂದು ಸೆಟ್ಟಿಗೆ ಕಲರ್ ಪೇಡ್ ಆಗಿದೆ, ಮತ್ತು ಪೇಂಟ್ ಏನೋ ತಾಗ್ದಂಗೆ ಆಗಿದೆ ಅವಳಿಗೆ, ಪೇಂಟು ಎಲ್ಲೋ ಕಲರ್ ಪೇಂಟು. ಸೊ ಅವಳು ಅದನ್ನ ಬೇಡ, ಇನ್ನೊಂದು ಹೊಲಿಸು ಅಂತ ಹೇಳಿದ್ರು. ಸೊ ಯೂನಿಫಾರ್ಮ್ ಬಟ್ಟೆ ತೊಗೊಳಕ್ಕೆ ಬಂದ್ವಿ, ಮತ್ತೇನಿಲ್ಲ. ಹಾಗೆ ನೈಟಿ ಕೂಡ ನೋಡಿದ್ವಿ, ಅಲ್ಲಿ ನನಗೆ ಯಾವುದು ಇಷ್ಟ ಆಗಲಿಲ್ಲ, ತೊಗೊಂಡು ಹೋಗಲಿಲ್ಲ. ಅಲ್ಲೇ ಬಳೆ ಎಲ್ಲ ಬೇಕಿತ್ತು. ಹಾಗೆ ಅಲ್ಲಿ ಮಾರ್ಕೆಟಲ್ಲಿ ಸ್ವಲ್ಪ ಸುತ್ತಾಡಿದ್ವಿ. ಆಮೇಲೆ ಸೂಪರ್ ಮಾರ್ಕೆಟಿಗೆ ಬಂದ್ವಿ. ಮೋರಿಗೆ ಬಂದು ಅಲ್ಲಿ ಸ್ವಲ್ಪ ಗ್ರೋಸರೀಸ್ ಎಲ್ಲ ಬೇಕಿತ್ತು, ತೊಗೊಂಡ್ವಿ. ಅನ್ನಾಗ ಚಾಕ್ಲೇಟು ಅದು ಇದು ಅಂಥೇಳಿ ಅವಳು ತಿಂಡಿನೂ ತೊಗೊಂಡ್ಲು. ಹಾಗೆ ನಾವು ಲಸ್ಸಿ ಪ್ಲಸ್ಸಿಗೆ ಬಂದ್ವಿ. ಕುಮಟಾದಲ್ಲಿ ಫಸ್ಟ್ ಟೈಮ್ ಲಸ್ಸಿ ಪ್ಲಸ್ಸಿಗೆ ಬಂದ್ವಿ. ಅಂಕೋಲಾದಲ್ಲಿ ಹೋಗಿದ್ವಿ, ಇದು ಕುಮಟಾದಲ್ಲಿ ಫಸ್ಟ್ ಟೈಮು. ಅವಳು ಪಿಜ್ಜಾ ತಿನ್ನಬೇಕಂತೆ, ಹಾಗಾಗಿ ಅವಳು ಮನೇಲಿಂದನೇ ಹೇಳ್ತಾ ಬಂದಿದ್ಲು, ಅವಳು ಪಿಜ್ಜಾ ತಿನ್ನಬೇಕು, ಲಸ್ಸಿ ಪ್ಲಸ್ಸಿಗೆ ಹೋಗೋಣ ಅಂಥೇಳಿ. ಸೊ ಇದು ನಾವು ಬಂದ್ವಿ. ಬಟ್ ನನಗೆ ಏಕಾದಶಿ ನಾನೇನೂ ತಿನ್ನಲಿಲ್ಲ. ಅವಳಿಗೆ ಈಗ ಮನೆಗೆ ಹೋಗೋದು ಅಂತೇಳಿ ಡೈರೆಕ್ಟ್ ಆಗಿ ಮನೆಗೆ ಬಂದು ಇಲ್ಲಿಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ತುಂಬ ಚೆನ್ನಾಗಿತ್ತು, ಫುಡ್ ಮಾತ್ರ ತುಂಬ ಟೇಸ್ಟಿ ಆಗಿತ್ತು. ಕಮೆಂಟ್ ಮಾಡಿ, ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ತುಂಬ ದಿನ ನಂತರ ಸ್ವಲ್ಪ